ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸಾರಿಗೆ ಪ್ರಾದೇಶಿಕ ಕಚೇರಿಯಲ್ಲಿ ರಾಜರೋಷವಾಗಿ ಬ್ರೋಕರ್ಗಳ ಹಾವಳಿ ಶುರುವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಸಂಗಮೇಶ್ ಬಿರಾದರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಾರ್ವಜನಿಕರು ನೇರವಾಗಿ ಕಚೇರಿಗೆ ಹೋದ್ರೆ ಕೆಲಸ ಆಗುವುದಿಲ್ಲ, ಬ್ರೋಕರ್ಗಳ ಸಹಾಯದಿಂದ ಹೋದ್ರೆ ಕೂಡಲೇ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಲರ್ನಿಂಗ್ ಲೈಸೆನ್ಸ್ ಗಳನ್ನ ಸರಳವಾಗಿ ಸಿಗುತ್ತೆ. ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ 7,000 ರೂಪಾಯಿಯಿಂದ 10,000 ರೂಪಾಯಿ ಬ್ರೋಕರ್ಗಳು ಸಾರ್ವಜನಿಕರಿಂದ ರಾಜರೋಷವಾಗಿ ಹಣವನ್ನು ಪೀಕ್ತಿದ್ದಾರೆ ಅಂತ ಸಂಗಮೇಶ್ ಬಿರಾದರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಬ್ರೋಕರ್ಗಳಿಂದ ಬಂದ ಫೈಲ್ಗಳನ್ನ ಕೂಡಲೇ ಮೂವ್ ಮಾಡ್ಕೊಳ್ತಾರೆ. ನೇರವಾಗಿ ಸಾರ್ವಜನಿಕರು ಹೋದ್ರೆ ತಿಂಗಳುಗಟ್ಟಲೆ ಓಡಾಡಬೇಕಾಗುತ್ತೆ. ಬಡವರು, ಯುವಕರು ಸಾರಿಗೆ ಪ್ರಾದೇಶಿಕ ಕಚೇರಿಗೆ ಬಂದ್ರೆ ಜೇಬಲ್ಲಿ 7,000ರಿಂದ 10,000 ರೂಪಾಯಿ ಇರಲೇಬೇಕಂತೆ. ಇಲ್ಲಿನ RTO ಕಚೇರಿಯ ಅಧಿಕಾರಿಗಳು ಮತ್ತು ಬ್ರೋಕರ್ಗಳ ಈ ಒಂದು ಹಾವಳಿಗೆ ಅಲ್ಲಿ ಬಡವರ ರಕ್ತವನ್ನ ಹೀರ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಡ್ರೈವಿಂಗ್ ಲೈಸೆನ್ಸ್ ನೀಡುವ ಸಂದರ್ಭದಲ್ಲಿ ಟೆಸ್ಟಿಂಗ್ ಮಾಡುವಾಗ ಕಾರಿಗೆ 300 ರೂಪಾಯಿ ಕೊಡಲೇಬೇಕು, ಇಲ್ಲದಿದ್ದರೆ ಕಾರಿನಲ್ಲಿ ಟೆಸ್ಟಿಂಗ್ ಮಾಡಲು ಬಿಡುವುದಿಲ್ಲ ಎನ್ನುವ ಪರಿಸ್ಥಿತಿ ಕೂಡ ಇದೆ. ಅಧಿಕಾರಿಗಳ ಬಲ್ಲಗಳಲ್ಲಿ ಡ್ರೈವಿಂಗ್ ಟೆಸ್ಟ್ ಮಾಡಲು ಹೋದಾಗ ಫೋಟೋಗ್ರಾಫರ್ 30 ರೂಪಾಯಿ ಕೊಡಲೇಬೇಕು. ಒಟ್ಟಿನಲ್ಲಿ ಇಲ್ಲಿನ RTO ಕಚೇರಿ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿದೆ ಅಂತ ಸಂಗಮೇಶ್ ಬಿರಾದರ್ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳ ಇರುವ ಕುರಿತು ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಸಂಗಮೇಶ್ ಅವರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಂಧುಗಳು ನಮಸ್ಕಾರ, ನನ್ನ ಹೆಸರು ಸಂಗಮೇಶ್ ಬಿರಾದರ್. ನಾನು ಇವತ್ತು ಸಾರಿಗೆ ಇಲಾಖೆ ಸಾರಿಗೆ ಕಚೇರಿ ಬಸವ ಕಲ್ಯಾಣ ಬಂದಿದ್ದೀನಿ. ಇವತ್ತು ಯಾವುದೋ ಒಂದು DL ಮಾಡಿಸ್ಬೇಕಂತ ಬಂದಿದ್ದೆ. ಬೆಳಗ್ಗೆ ನಾನು 10 ಗಂಟೆಗೆ ಬಂದಿದ್ದೀನಿ. ಯಾವ್ಯಾವ ಅಧಿಕಾರಿಗಳು ಬರ್ತಾರಂತ ನೋಡಿದ್ರೆ 11:30 ತನಕ ಕೂತ್ಕೊಂಡಿದ್ದೀನಿ. ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಆಮೇಲೆ ನಾನು ಏನ್ ಮಾಡಿದೆ, RTOದವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಇವತ್ತು ಯಾರು ಅಧಿಕಾರಿಗಳು ಬರ್ತಾ ಇಲ್ಲ ಅಂತ. ಅವಾಗ ನಾನು ಫೋನ್ ಮಾಡಿ ಹೇಳಿದ್ಮೇಲೆ RTO ಅಧಿಕಾರಿಗಳು ಎಲ್ರಿಗೆ ಫೋನ್ ಹಚ್ಚಿದ್ಮೇಲೆ ಎಲ್ಲರೂ ಒಳಗಡೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಅಧಿಕಾರಿ ಸಾರ್ವಜನಿಕ ಬಂದ್ರೆ ನೇರವಾಗಿ ಹೋದ್ರೆ ಒಂದು ಕೆಲಸನೇ ಆಗ್ತಾ ಇಲ್ಲ. ನಾನು ಸುಮಾರು ಹೊತ್ತು ನಿಂತ್ಕೊಂಡಿದ್ದೀನಿ. ಎಲ್ಲ ಪ್ರತಿಯೊಬ್ಬರೇ ಬ್ರೋಕರ್ಗಳೇ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಹೋದ್ರೆ ಅಲ್ಲಿ ಕೆಲಸನೇ ಆಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿ ಹೋಗು, ಇಲ್ಲಿಂದ ಅಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರೋಕರ್ ತರ ಹೋದ್ರೆ 8,000 9,000 ಕೇಳ್ತಾ ಇದಾರೆ. ನಾನು ಒಂದೊಂದು 2-3 ಕೇಳಿದೆ, ಎಷ್ಟು ತೋತ್ರ ಸರ್ ಅಂತ ಕೇಳಿದೆ. DL ಮತ್ತೆ LL ಮಾಡ್ಸಕ್ಕೆ, LL ಲರ್ನ್ ಲೈಸೆನ್ಸ್ ಮಾಡ್ಸಕ್ಕೆ 2 ವೀಲರ್ 4 ವೀಲರ್ ಎಷ್ಟು ಅಂದ್ರೆ 8,000 ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಡೈರೆಕ್ಟ್ ಹೋದ್ರೆ ನಿಮ್ ಕೆಲಸನೇ ಆಗೋದಿಲ್ಲ ಅಂತ ಬ್ರೋಕರ್ ನೇರವಾಗಿ ಹೇಳ್ತಾ ಇದಾರೆ. ನನಗೆ ಕೆಲಸನೇ ಆಗೋದಿಲ್ಲ, ನೀವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಕೊಂಡ್ರೆ ಆಗೋದಿಲ್ಲ, ಎಲ್ಲ ಅಧಿಕಾರಿಗಳೇನು ದುಡ್ಡು ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರತಿಯೊಂದು ಕ್ಯಾಮ್ರಾ ಹತ್ರ ಹೋದ್ರು ಅವರು ಹೇಳ್ತಾ ಇದಾರೆ, ಒಂದು ಕ್ಯಾಮ್ರಾ ಹೊಡಿಬೇಕಾದ್ರೂ 30 ರೂಪಾಯಿ ತೋತಾ ಇದಾರೆ. ಅಲ್ಲಿ ಒಂದು ಬ್ರೋಕರ್ ಕಾರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರತಿ ಒಂದು ಮನುಷ್ಯರಿಂದ 300 ರೂಪಾಯಿ ಕೊಡ್ಬೇಕು ಕಲೆಕ್ಷನ್. ಅಂದ್ರೆ ಅವಾಗ ಮಾತ್ರ ಅಲ್ಲಿ ಕಾರ್ ಒಳಗಡೆ ಕೂತ್ಕೊಳ್ಳಕ್ಕೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಅಂದ್ರೆ ಇಲ್ಲಿ ಎಲ್ಲರೂ ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಈ ತರ ಆಗ್ಬಿಟ್ಟಿದೆ. ಇವರು ಸಮಯಕ್ಕಂತೂ ಬರ್ತಾನೆ ಇಲ್ಲ. ಬೆಳಗ್ಗೆ ನಾನು 10 ಗಂಟೆಗೆ ಬಂದಿದ್ದೀನಿ. 10 ಗಂಟೆಯಿಂದ ಇಲ್ಲಿ ಯಾವ ಅಧಿಕಾರಿನೂ ಇಲ್ಲೇ ಇಲ್ಲ. ಕೇಳಿದ್ರೆ ಅಲ್ಲಿ ಹೋಗಿದ್ದೀನಿ ಸರ್, ಇಲ್ಲಿ ಹೋಗಿದ್ದೀನಿ, ಯಾವ್ದೋ ಒಂದು ಕಥೆಗಳು ಹೇಳ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಂಗಮೇಶ್ ಬಿರಾದರ್ ಅಂತ. ಏನ್ ಸರ್? ನಾನು ಸಾಮಾಜಿಕ ಹೋರಾಟಗಾರ ಇದ್ದೀನಿ. ಸ್ಪೆಷಲ್ ಆಗಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಜನರು ನನಗೆ ಸುಮಾರು ಸಾರಿ ಹೇಳ್ತಾ ಇದ್ದಾರೆ, ಇಲ್ಲಿ ಫುಲ್ಲು ನೋಡಿ ಆ ಕಡೆಯಿಂದ ಈ ಕಡೆ ತನಕ ಬ್ರೋಕರೇ ಇದ್ದಾರೆ. ಬ್ರೋಕರ್ ಇಲ್ಲದೆ ಯಾವ್ದು ಕೆಲಸನೇ ಆಗೋದಿಲ್ಲ ಇಲ್ಲಿ.